ನೋಡಿ, ಬಸವರಾಜ ಶಿವಗಂಗಾ ಅವರ ಪ್ರತಿಕ್ರಿಯೆ ಇದಾಗಿದ್ರೆ, ಮತ್ತೊಂದು ಕಡೆ ಕುಣಿಗಲ್ ರಂಗನಾಥ್ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಈ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಿ ಯಾರು ಕೂಡ ಮಾತಾಡಬಾರದು ಅಂತೇಳಿ ಹೈಕಮಾಂಡ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ, ಸಂದೇಶವನ್ನ ಕೂಡ ರವಾನೆ ಮಾಡಿದೆ. ನಾನು ಕೂಡ ಆ ವಿಚಾರವಾಗಿ ಈ ಕ್ಷಣಕ್ಕೆ ಮಾತಾಡೋದಿಲ್ಲ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರ 5 ವರ್ಷ ಅಂದ್ರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನುವ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕುಣಿಗಲ್ ಕ್ಷೇತ್ರದ ಶಾಸಕರಾಗಿರುವಂತಹ ರಂಗನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆಗೆ ಪ್ರತಿ ಉತ್ತರವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಕಿಡಿಕಾರ್ತಿದ್ದಾರೆ. ನಾನು ಸಿಎಂ ಬದಲಾವಣೆ ವಿಚಾರಕ್ಕೆ ಮಾತನಾಡೋಲ್ಲ ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಮಾತಾಡಿ ಪಕ್ಷಕ್ಕೆ ಮುಜುಗರವನ್ನ ತರೋದಿಲ್ಲ, ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಅಲ್ವಾ, ಮತ್ತೆ ಇನ್ಯಾಕೆ ಚರ್ಚೆ, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಂಗನಾಥ್ ಅವರು ಕೊಟ್ಟಿರುವಂತ ಹೇಳಿಕೆ ಕೇಳಿ. ಜೊತೆ ಮಾತಾಡೋದಕ್ಕೆ ಕುಣಿಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತರಲ್ಲಿರತಕ್ಕಂತಹ ಒಬ್ಬರು ಶಾಸಕರು ಕೂಡ ಹೌದು. ಮಾತಾಡ್ಸೋಣ. ಸರ್ ನಮಸ್ತೆ. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಏಕಾಏಕಿಯಾಗಿ ನಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಮೊದಲನೇ ಒಂದನೇದು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿರೋಂಥ ಜವಾಬ್ದಾರಿನ ನಿಭಾಯಿಸಿ ಸಮರ್ಥವಾಗಿ ಕಾಂಗ್ರೆಸ್ ಪಾರ್ಟಿನ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ನೀವೆಲ್ಲ ಏನೋ ವಿರೋಧ ಪಕ್ಷದವರು, ಮೀಡಿಯಾದವರು ನೀವೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವೆಷ್ಟೇ ಬಿಜೆಪಿಯವರು ಎಲ್ಲ ರೀತಿಯಲ್ಲೂ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ತಾರೋ, ಇಲ್ಲ ಮೀಡಿಯಾದವ್ರು ಬಿಟ್ಟು ಟ್ರ್ಯಾಪ್ ಮಾಡಕ್ ಹೋಗ್ತಿರೋ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಂಥವಕ್ಕೆಲ್ಲದಕ್ಕೂ ಸಮರ್ಥಕವಾಗಿ ನಿಭಾಯಿಸುವಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರೋ ತನಕ ಯಾವುದೂ ಗೊಂದಲ ಇರೋದಿಲ್ಲ. ಇವತ್ತು ಇಬ್ರು ಅನ್ಯೋನ್ಯವಾಗಿ ಸರ್ಕಾರವನ್ನ ನಿರ್ವಹಣಾ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೂ ಇವತ್ತು ಸದನವನ್ನ ಏನು ನಮ್ಮ ವಿರೋಧ ಪಕ್ಷದವರು ಯಾವುದೇ ರೀತಿಯಲ್ಲೂ ನಮ್ಮನ್ನ ಕಟಾಕಂತ ಪ್ರಯತ್ನವನ್ನ ಮಾಡೋದಕ್ಕೆ ಸಮರ್ಥಕವಾಗಿ ಉತ್ತರವನ್ನು ಕೊಡಕ್ಕೆ ತಾವೆಲ್ಲ ತಯಾರಾಗ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಹಾಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನಿಮ್ಮ ಸಹಮತ ಇದೆಯಾ? 5 ವರ್ಷ ಆಗಿದ್ರೆ ಮುಂದಿನ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಮುಂದುವರಿಬಹುದಾಗಿದ್ದಾರೆ ಈ ಅಧಿಕಾರ ಅವಧಿ, ನೀವು ಒಪ್ಕೋತೀರಾಗಿದ್ರೆ? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಅದ್ರ ಬಗ್ಗೆ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೋತಾರೆ. ಸೊ ಅಷ್ಟಕ್ಕೆ ನಾವು ಸೀಮಿತ, ನಾನು ಇನ್ನೇನು ಮಾತಾಡಲ್ಲ ಅದ್ರ ಬಗ್ಗೆ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಡಿಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವು ಕೂಡ ಹೇಳಿದ್ರಿ, ಎಲ್ಲರೂ ಕೂಡ ಹೇಳಿದ್ದಾರೆ. ಆದ್ರೆ ಇಂತಹ ಒಂದು ಹೊತ್ತಲ್ಲಿ ಎಲ್ಲ ಕೂಡ ತಣಗಿದ್ದಂತ ಸಮಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಇತ್ತಲ್ಲ, ಅದು ಈಗ ಗೊಂದಲ ಶುರುವಾಗಿರ್ತಕ್ಕಂಥದ್ದು ಅಂತ. ನಾವು ಏನು ಇವತ್ತು ನಮ್ಮ ಕೆಲಸ ಏನು, ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರ ಪರಿಹಾರ ಕೊಡೋಂತ ಚಿಂತನೆಯಲ್ಲಿ ಹೋಗ್ಬೇಕಾಗಿರೋದು ನಮ್ಮ ಕೆಲಸ. ಜನರು ಇಲ್ಲ ಅಂದ್ರೆ ಆಡ್ಕೋತಾರೆ. ಸೊ ಹಾಗಾಗಿ ನಾನು ನಿಮ್ಮ ಮೀಡಿಯಾ ಮುಂದೆ ಇಲ್ಲ ಪಬ್ಲಿಕ್ ಮುಂದೆ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಪಾರ್ಟಿಗೆ ನಾನು ಎಂಬ್ರಾಸ್ ಮಾಡ್ದಂಗಾಗುತ್ತೆ, ಮುಜುಗರ ತಂದಂಗ. ಸೊ ಹಾಗಾಗಿ ನಾನು ಆ ವಿಚಾರದಲ್ಲೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಹೈಕಮಾಂಡ್ ಅವರೆಲ್ಲ ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಿದರೆ ಅಷ್ಟಕ್ಕೆ ಸೀಮಿತವಾಗಿ ನಮ್ದು ಏನಿದ್ರು ಕಾಮೆಂಟ್ಸ್ಗಳು ಅಷ್ಟಕ್ಕೆ ಸ್ಟಿಕನ್ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್, ಡಾಕ್ಟರ್ ಕುಣಿಗಲ್ ರಂಗನಾಥ್ ಅವರ ಇದಿಷ್ಟು ಕೂಡ ಕುಣಿಗಲ್ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈಕಮಾಂಡ್ ಏನಾದ್ರು ನನಗೆ ನೋಟಿಸ್ ಅನ್ನ ಕೊಟ್ರೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ತಪ್ಪು ನಾನೇನ್ ಮಾಡಿದೀನಿ ಅಂತೇಳಿ ಹೈಕಮಾಂಡ್ ನೋಟಿಸ್ ಅನ್ನ ಕೊಡುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ಐವಾನ್ ಡಿಸೋಜ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಮಂಗಳೂರಲ್ಲಿ ಸಿಎಂ ಪರ ಘೋಷಣೆ ಕೂಗಿದ್ದು ನಿಜ, ಅದ್ರಲ್ಲಿ ತಪ್ಪೇನಿದೆ, ನಾನೇನು ತಪ್ಪು ಮಾಡಿಲ್ಲ, ಇಲ್ಲಿವರೆಗೂ ನನಗೆ ಹೈಕಮಾಂಡ್ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ಐವಾನ್ ಡಿಸೋಜ್ ಅವರು ಕೊಟ್ಟಿರುವಂತಹ ಹೇಳಿಕೆ. ನನಗೆ ಯಾವುದೇ ನೋಟಿಸ್ ಈ ಕ್ಷಣದವರೆಗೂ ಕೂಡ ಬಂದಿಲ್ಲ. ನಾನೇನು ತಪ್ಪು ಮಾಡಿದೆ ಅಂತ ಹೈಕಮಾಂಡ್ ನನಗೆ ನೋಟಿಸ್ ಕೊಡುತ್ತೆ, ನನಗೆ ನೋಟಿಸ್ ಏನಾದ್ರು ಒಂದು ವೇಳೆ ಕೊಟ್ರೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತ ಐವಾನ್ ಡಿಸೋಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಐಸಿಸಿಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂತ ಸುದ್ದಿ ಎಲ್ಲಿಂದ ಹರಡುತ್ತೋ? ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಅಂತ ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು ಸಿಎಂ ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು. ಇದು ವೇಣುಗೋಪಾಲ್ ಅವರಿಗೆ ಮುಜುಗರ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ.
ಅಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವಾನ್ ಡಿಸೋಜ ಅವರ ಮಾತು. ನನಗೆ ಎಐಸಿಸಿ ಇಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದ್ರೆ ನಾನು ಅದಕ್ಕೆ ಸಮರ್ಥವಾದಂತಹ ಉತ್ತರವನ್ನು ಕೊಡ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಸದಾನಂದ್ ಜೊತೆ ಬಸವರಾಜ್ ಚಂದ್ರಮಠ. ನೋಡಿ, ಬಸವರಾಜ್ ಶಿವಗಂಗಾ ಅವರ ಪ್ರತಿಕ್ರಿಯೆ ಇದಾಗಿದ್ರೆ, ಮತ್ತೊಂದು ಕಡೆ ಕುಣಿಗಲ್ ರಂಗನಾಥ್ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಈ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಿ ಯಾರು ಕೂಡ ಮಾತಾಡಬಾರದು ಅಂತೇಳಿ ಹೈಕಮಾಂಡ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ, ಸಂದೇಶವನ್ನ ಕೂಡ ರವಾನೆ ಮಾಡಿದೆ. ನಾನು ಕೂಡ ಆ ವಿಚಾರವಾಗಿ ಈ ಕ್ಷಣಕ್ಕೆ ಮಾತಾಡೋದಿಲ್ಲ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರ 5 ವರ್ಷ ಅಂದ್ರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನುವ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕುಣಿಗಲ್ ಕ್ಷೇತ್ರದ ಶಾಸಕರಾಗಿರುವಂತಹ ರಂಗನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆಗೆ ಪ್ರತಿ ಉತ್ತರವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಕಿಡಿಕಾರ್ತಿದ್ದಾರೆ. ನಾನು ಸಿಎಂ ಬದಲಾವಣೆ ವಿಚಾರಕ್ಕೆ ಮಾತನಾಡೋಲ್ಲ ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಮಾತಾಡಿ ಪಕ್ಷಕ್ಕೆ ಮುಜುಗರವನ್ನ ತರೋದಿಲ್ಲ, ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಅಲ್ವಾ, ಮತ್ತೆ ಇನ್ಯಾಕೆ ಚರ್ಚೆ, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ರಂಗನಾಥ್ ಅವರು ಕೊಟ್ಟಿರುವಂತ ಹೇಳಿಕೆ ಕೇಳಿ. ಜೊತೆ ಮಾತಾಡೋದಕ್ಕೆ ಕುಣಿಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತರಲ್ಲಿರ್ತಕ್ಕಂತಹ ಒಬ್ಬರು ಶಾಸಕರು ಕೂಡ ಹೌದು. ಮಾತಾಡ್ಸೋಣ. ಸರ್ ನಮಸ್ತೆ. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಏಕಾಏಕಿಯಾಗಿ ನಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಮೊದಲನೇ ಒಂದನೇದು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿರೋಂಥ ಜವಾಬ್ದಾರಿನ ನಿಭಾಯಿಸಿ ಸಮರ್ಥವಾಗಿ ಕಾಂಗ್ರೆಸ್ ಪಾರ್ಟಿನ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ನೀವೆಲ್ಲ ಏನೋ ವಿರೋಧ ಪಕ್ಷದವರು, ಮೀಡಿಯಾದವರು ನೀವೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವೆಷ್ಟೇ ಬಿಜೆಪಿಯವರು ಎಲ್ಲ ರೀತಿಯಲ್ಲೂ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ತಾರೋ, ಇಲ್ಲ ಮೀಡಿಯಾದವ್ರು ಬಿಟ್ಟು ಟ್ರ್ಯಾಪ್ ಮಾಡಕ್ ಹೋಗ್ತಿರೋ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಂಥವಕ್ಕೆಲ್ಲದಕ್ಕೂ ಸಮರ್ಥಕವಾಗಿ ನಿಭಾಯಿಸುವಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರೋ ತನಕ ಯಾವುದೂ ಗೊಂದಲ ಇರೋದಿಲ್ಲ. ಇವತ್ತು ಇಬ್ರು ಅನ್ಯೋನ್ಯವಾಗಿ ಸರ್ಕಾರವನ್ನ ನಿರ್ವಹಣಾ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೂ ಇವತ್ತು ಸದನವನ್ನ ಏನು ನಮ್ಮ ವಿರೋಧ ಪಕ್ಷದವರು ಯಾವುದೇ ರೀತಿಯಲ್ಲೂ ನಮ್ಮನ್ನ ಕಟಾಕಂತ ಪ್ರಯತ್ನವನ್ನ ಮಾಡೋದಕ್ಕೆ ಸಮರ್ಥಕವಾಗಿ ಉತ್ತರವನ್ನು ಕೊಡಕ್ಕೆ ತಾವೆಲ್ಲ ತಯಾರಾಗ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಹಾಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನಿಮ್ಮ ಸಹಮತ ಇದೆಯಾ? 5 ವರ್ಷ ಆಗಿದ್ರೆ ಮುಂದಿನ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಮುಂದುವರಿಬಹುದಾಗಿದ್ದಾರೆ ಈ ಅಧಿಕಾರ ಅವಧಿ, ನೀವು ಒಪ್ಕೋತೀರಾಗಿದ್ರೆ? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಅದ್ರ ಬಗ್ಗೆ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೋತಾರೆ. ಸೊ ಅಷ್ಟಕ್ಕೆ ನಾವು ಸೀಮಿತ, ನಾನು ಇನ್ನೇನು ಮಾತಾಡಲ್ಲ ಅದ್ರ ಬಗ್ಗೆ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಡಿಕೆ ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವು ಕೂಡ ಹೇಳಿದ್ರಿ, ಎಲ್ಲರೂ ಕೂಡ ಹೇಳಿದ್ದಾರೆ. ಆದ್ರೆ ಇಂತಹ ಒಂದು ಹೊತ್ತಲ್ಲಿ ಎಲ್ಲ ಕೂಡ ತಣಗಿದ್ದಂತ ಸಮಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಇತ್ತಲ್ಲ, ಅದು ಈಗ ಗೊಂದಲ ಶುರುವಾಗಿರ್ತಕ್ಕಂಥದ್ದು ಅಂತ. ನಾವು ಏನು ಇವತ್ತು ನಮ್ಮ ಕೆಲಸ ಏನು, ಜನರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರ ಪರಿಹಾರ ಕೊಡೋಂತ ಚಿಂತನೆಯಲ್ಲಿ ಹೋಗ್ಬೇಕಾಗಿರೋದು ನಮ್ಮ ಕೆಲಸ. ಜನರು ಇಲ್ಲ ಅಂದ್ರೆ ಆಡ್ಕೋತಾರೆ. ಸೊ ಹಾಗಾಗಿ ನಾನು ನಿಮ್ಮ ಮೀಡಿಯಾ ಮುಂದೆ ಇಲ್ಲ ಪಬ್ಲಿಕ್ ಮುಂದೆ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಪಾರ್ಟಿಗೆ ನಾನು ಎಂಬ್ರಾಸ್ ಮಾಡ್ದಂಗಾಗುತ್ತೆ, ಮುಜುಗರ ತಂದಂಗಾಗುತ್ತೆ. ಸೊ ಹಾಗಾಗಿ ನಾನು ಆ ವಿಚಾರದಲ್ಲೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಹೈಕಮಾಂಡ್ ಅವರೆಲ್ಲ ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಿದರೆ ಅಷ್ಟಕ್ಕೆ ಸೀಮಿತವಾಗಿ ನಮ್ದು ಏನಿದ್ರು ಕಾಮೆಂಟ್ಸ್ಗಳು ಅಷ್ಟಕ್ಕೆ ಸ್ಟಿಕನ್ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್, ಡಾಕ್ಟರ್ ಕುಣಿಗಲ್ ರಂಗನಾಥ್ ಅವರ ಇದಿಷ್ಟು ಕೂಡ ಕುಣಿಗಲ್ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈಕಮಾಂಡ್ ಏನಾದ್ರು ನನಗೆ ನೋಟಿಸ್ ಅನ್ನ ಕೊಟ್ರೆ ನಾನು ಉತ್ತರವನ್ನ ಕೊಡ್ತೀನಿ, ಅಂತ ತಪ್ಪು ನಾನೇನ್ ಮಾಡಿದೀನಿ ಅಂತೇಳಿ ಹೈಕಮಾಂಡ್ ನೋಟಿಸ್ ಅನ್ನ ಕೊಡುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ಐವಾನ್ ಡಿಸೋಜ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಮಂಗಳೂರಲ್ಲಿ ಸಿಎಂ ಪರ ಘೋಷಣೆ ಕೂಗಿದ್ದು ನಿಜ, ಅದ್ರಲ್ಲಿ ತಪ್ಪೇನಿದೆ, ನಾನೇನು ತಪ್ಪು ಮಾಡಿಲ್ಲ, ಇಲ್ಲಿವರೆಗೂ ನನಗೆ ಹೈಕಮಾಂಡ್ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ಐವಾನ್ ಡಿಸೋಜ ಅವರು ಕೊಟ್ಟಿರುವಂತಹ ಹೇಳಿಕೆ. ನನಗೆ ಯಾವುದೇ ನೋಟಿಸ್ ಈ ಕ್ಷಣದವರೆಗೂ ಕೂಡ ಬಂದಿಲ್ಲ. ನಾನೇನು ತಪ್ಪು ಮಾಡಿದೆ ಅಂತ ಹೈಕಮಾಂಡ್ ನನಗೆ ನೋಟಿಸ್ ಕೊಡುತ್ತೆ, ನನಗೆ ನೋಟಿಸ್ ಏನಾದ್ರು ಒಂದು ವೇಳೆ ಕೊಟ್ರೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತ ಐವಾನ್ ಡಿಸೋಜ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಐಸಿಸಿಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ.
ನೋಟಿಸ್ ಆಗಿ ಬಂದಿದೆ ಅನ್ನುವಂತ ಸುದ್ದಿ ಎಲ್ಲಿಂದ ಹರಡುತ್ತೋ, ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು ಸಿಎಂ ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು. ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು, ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜ ಅವರ ಮಾತು. ನನಗೆ ಎಐಸಿಸಿ ಇಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದ್ರೆ ನಾನು ಅದಕ್ಕೆ ಸಮರ್ಥವಾದಂತಹ ಉತ್ತರವನ್ನ ಕೊಡ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಸದಾನಂದ್ ಜೊತೆ ಬಸವರಾಜ್ ಚಂದ್ರಮಠ.